ಹಲೋ ಗೈಸ್, ವೆಲ್ಕಮ್ ವಿತ್ ಮೈ ನ್ಯೂ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ಬಿಗ್ ಬಾಸ್ ಅವರು ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ಸಂಪೂರ್ಣ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರಾದ್ರು ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿ ಕಂಟೆಂಟ್ ನಿಮ್ಗೆ ಬರ್ತಾ ಇರುತ್ತೆ, ಮತ್ತು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ, ಮತ್ತು ನೋಟಿಫಿಕೇಶನ್ ಬರ್ತಂತ ಬನ್ನಿ ಫ್ರೆಂಡ್ಸ್. ಈ ವಾರದಲ್ಲಿ ಟಾಸ್ಕ್ಗಳಲ್ಲಿ ಯಾರು ಗೆದ್ದಿದ್ದಾರೆ, ಯಾರು ಈ ವಾರ ಮನೆ ಕ್ಯಾಪ್ಟನ್ ಆಗಿದ್ದಾರೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಇದರಲ್ಲಿ ಲೈವ್ ಅಪ್ಡೇಟ್ ನೋಡಿದ ಪ್ರಕಾರದಲ್ಲಿ ಇದರಲ್ಲಿ ಯಾರ್ಯಾರು ಜೋಡಿ ಆಗಿದ್ದಾರೆ, ಯಾರ್ಯಾರು ಇದರಲ್ಲಿ ಯಾವ ಟಾಸ್ಕ್ ಗೆದ್ದಿದ್ದಾರೆ, ಮತ್ತು ಲಾಸ್ಟಿಗೆ ಯಾರಿಗೆ ಓಟ್ ಜಾಸ್ತಿ ಬಿತ್ತು, ಯಾರು ಈ ಮನೆ ಕ್ಯಾಪ್ಟನ್ ಆಗಿದ್ದಾರೆ ಈ ವಾರದ್ದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಅಷ್ಟೇ ಅಲ್ಲದೆ ಈ ವಾರದಲ್ಲಿ ಕ್ಯಾಪ್ಟನ್ ಆಗಿರೋದು ಸರಿನಾ ತಪ್ಪ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಇದರಲ್ಲಿ ನಿಮ್ಮ ಒಪಿನಿಯನ್ ಏನಂದ್ರೆ ತಪ್ಪದೇ ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಏನಿದೆ ಅಂತಂದರೆ, ಮೊದಲೇ ಬಿಗ್ ಬಾಸ್ ಅವರು ಎರಡು ರೀತಿಯ ಜೋಡಿ ಮಾಡಿರ್ತಾರೆ. ಕ್ಯಾಪ್ಟನ್ ಸಿಟಿ ಓಟಕ್ಕೆ 4 ದಿನ ಸ್ಟಾರ್ಟ್ ಆಗಿರ್ತಾರಲ್ಲ, ಸೆಲೆಕ್ಟ್ ಆಗಿರ್ತಾರಲ್ಲ, ಇದರಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತಂದರೆ ಸೂರಜ್, ಕಾವ್ಯ, ರಘು ಮತ್ತು ಗಿಲ್ಲಿ ಅಂತ ಹೇಳ್ಬೋದು. ನಂಗೆ ಅನಿಸಿರೋ ಪ್ರಕಾರ ಗಿಲ್ಲಿ ಅವರು ಆಗ್ತಾರೆ ಅಂತ ನಮ್ಗೆ ಅನಿಸಿಕೆ ಇತ್ತು. ಆದರೆ ಆ ಟಾಸ್ಕಲ್ಲಿ ಸ್ವಲ್ಪ ಹಿಂದೆ ಮುಂದೆ ಹಾಗಾಗಿ ಅವರು ಟಾಸ್ಕಿನ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ಬೋದು. ನಿನ್ನೆ ಮಾತ್ರ ಟಾಸ್ಕನ್ನು ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ಗಿಲ್ಲಿ ಮತ್ತು ರಘು ಅವ್ರ ತಂಡದಲ್ಲಿ. ಆದರೆ ಇವತ್ತು ಆಡಿದ್ರ ಟಾಸ್ಕಲ್ಲಿ ಕಾವ್ಯ ಮತ್ತು ಸೂರಜ್ ಅವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಈ ಟಾಸ್ಕಲ್ಲಿ ಬಿಗ್ ಬಾಸ್ ಅವರು ಮತ್ತು ಯಾರ್ಯಾರಿಗೆ ಯಾವ ರೀತಿ ಅಥಾರಿಟಿ ಕೊಟ್ಟಿದ್ದಾರೆ ಅಂತಂದು ಹೇಳಿದ್ರೆ, ಅಲ್ಲಿ ಸೀಕ್ರೆಟ್ ರೂಮಿಗೆ ಹೋಗಿದ್ದಾರೆ ರಕ್ಷಿತಾ ಮತ್ತು ಧ್ರುವ ಅಂತ ಅವ್ರಿಗೆ ಹೇಳಿದಾರಲ್ಲ, ಅವ್ರು ಹೇಳಿದ ಪ್ರಕಾರನೇ ಅವರು ಜೋಡಿ ಮಾಡಿದ್ದಾರೆ. ಅದರಲ್ಲಿ ಕಾವ್ಯ ಅವರು ಮತ್ತು ಸೂರಜ್ ಅವರು ಒಂದು ಜೋಡಿ, ಮತ್ತು ರಘು ಮತ್ತು ಗಿಲ್ಲಿ ಅವರು ಇನ್ನೊಂದು ಜೋಡಿ ಅಂತ ಹೇಳಿದ್ದಾರೆ. ಮತ್ತು ಇದರಲ್ಲಿ ರಕ್ಷಿತಾ ಮತ್ತು ಧ್ರುವಂತವರು ತುಂಬ ವಾದ ಆಗುತ್ತೆ, ಅದೇ ಆಗಿ ಇದೇ ಆಗಿ ಅಂತಂದು. ಆದರೂ ಕೂಡ ಲಾಸ್ಟಿಗೆ ರಕ್ಷಿತ್ ಅವ್ರು ಹೇಳಿದ ಪ್ರಕಾರನೇ ಧ್ರುವಂತವ್ರು ಒಪ್ಕೊತಾರೆ ಅಂತ ಹೇಳ್ಬೋದು. ಇದರಲ್ಲಿ ಮೊದಲನೇ ಟಾಸ್ಕ್ ಏನಂತಂದರೆ, ಮೊದಲಿಗೆ ಏನು ವಸ್ತು ತರಕ್ಕಂತ ಹೇಳ್ತಾರೆ ಧ್ರುವಂತವ್ರಿಗೆ ಮತ್ತು ರಕ್ಷಿತ್ ಅವ್ರಿಗೆ ಒಂದು ಪವರ್ ಕೊಟ್ಟಿರ್ತಾರಲ್ಲ, ಯಾವ್ದಾರು ಒಂದು ವಸ್ತು ಹೇಳಿ ಅದನ್ನು ವಸ್ತು ಅವ್ರು ತೊಗೊಂಬರ್ಬೇಕು. ಮತ್ತು ಯಾವ ಥರ ಅಂದರೆ ಇದು ಬಕೆಟಲ್ಲಿ ಹಿಡ್ಕೊಂಬರ್ಬೇಕು. ಅಂದರೆ 4 ಬಕೆಟ್ ಇರುತ್ತೆ, 4 ಬಕೆಟ್, ಒಂದು ಬಕೆಟಲ್ಲಿ 4 ತುಂಡು ಮಾಡಿರ್ತಾರೆ. ಅದರಲ್ಲಿ ಇಬ್ಬಿಬ್ಬರ ಕೈಯಲ್ಲಿ 2 ತುಂಡು ಸೆಟ್ ಮಾಡಿಕೊಂಡು ಪೂರ್ತಿ ಬಕೆಟಲ್ಲಿ ಅವ್ರು ಹೇಳಿದ ವಸ್ತುಗಳಂತ ಬಕೆಟ್ ಹಾಕೊಂಬಂದು, ಮತ್ತು ಅದೊಂದು ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ ಇರುತ್ತಲ್ಲ, ಅದರೊಳಗಡೆ ಒಂದು ಬಾಕ್ಸ್ ಇರುತ್ತೆ, ಒಂದು ಬಾಕ್ಸಲ್ಲಿ ಅದರಲ್ಲ ಹಾಕ್ಬೇಕಂತಂದು ಹೇಳ್ತಾ ಇದರಲ್ಲಿ. ಅದರಲ್ಲಿ ಲೈವ್ ಅಪ್ಡೇಟಲ್ಲಿ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗ್ತಿದ್ರಲ್ಲಿ ಯಾವ ರೀತಿ ಗೆದ್ದಿದ್ದಾರೆ ಅಂತಂದು. ಅದರಲ್ಲಿ ಕೂಡ ಇವರು ಗಿಲ್ಲಿ ಮತ್ತು ರಘು ಅವರು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದೆ ಅಂತಂದು ಅನಿಸ್ತಾ ಇದೆ ನನ್ನ ಪ್ರಕಾರ. ಇದರಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಆಗ್ತಾರೆ ಅಂತ ಅಂದ್ಕೊಂಡಿದ್ದು ಜೋಡಿನ, ಆದರೆ ಇವರು ಟ್ವಿಸ್ಟ್ ಮಾಡಿಬಿಟ್ಟು ಇಲ್ಲಿ ಸೂರಜ್ ಮತ್ತು ಕಾವ್ಯ ಅವರು ಮಾಡಿದ್ದಾರೆ. ಅದು ಚೆನ್ನಾಗೇ ಇತ್ತು, ಯಾಕಂದ್ರೆ ಒಟ್ಟಿಗೆ ಇದ್ದರೆ ಅವರು ಆಡ್ತಿದ್ರು ಇದು ಅನ್ನೋ ಗೊತ್ತಿಲ್ಲ. ಆದರೆ ನನಗನ್ಸೋ ಪ್ರಕಾರ ಅವ್ರು ಒಟ್ಟಿಗೆ ಇದ್ದರೆ ಚೆನ್ನಾಗೇ ಆಡ್ತಿದ್ರು ಅಂತ ಹೇಳ್ಬೋದು. ಈ ಟಾಸ್ಕಲ್ಲಿ ಮಾತ್ರ ಬೆಂಕಿ ಆದ್ರೆ ಆಡಿದ್ರು ಅಂತ ಹೇಳ್ಬೋದು ಕಾವ್ಯ ಮತ್ತು ಸೂರಜ್. ಅದರ ಲಾಸ್ಟಿಗೆ ಏನು ಯಾವುದೋ ಇಬ್ಬರು ಉಳ್ಕೊತಾರಲ್ಲ, ಈ ಟಾಸ್ಕಲ್ಲಿ ಯಾರು ಗೆಲ್ತಾರೆ ಅಂದರೆ ಕಾವ್ಯ ಮತ್ತು ಸೂರಜ್ ಅವ್ರು ಗೆಲ್ತಾರೆ. ಮೊದಲನೇ ಟಾಸ್ಕಲ್ಲಿ ಏನಾದರೂ ಸ್ಟಾರ್ಟಿಂಗ್ ಏನೋ ಹೋದರೆ ಪಿಲ್ಲೋ ತೊಗೊಂಬರ್ತಾರೆ, ಅದರಲ್ಲಿ ರಘು ಅವ್ರಿಗೆ ಒಂದು ಪಾಯಿಂಟು ತೊಗೊಂಡ್ರೆ, ಅದ್ರ ನೆಕ್ಸ್ಟು ಯಾವುದೋ ಬಾಲ್ ತೊಗೊಂಬರಕ್ಕಂತ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಗಾರ್ಡನ್ ಇರೋದು. ಅದಕ್ಕೋಸ್ಕರ ಸುಮಾರು ಹೊತ್ತು ಟೈಮಿಂಗ್ ಹೋಗುತ್ತೆ ಅಂತ ಹೇಳ್ಬೋದು. ಅವ್ರಿಗೆ ಪಾಸ್ ಮಾಡಿ ಅದು ಮಾಡಿ ಅಂತಂದು. ಇದ್ರ ಉಸ್ತುವಾರಿ ಯಾರಾಗಿದೆ ಅಂದರೆ ರಜತ್ ಮತ್ತು ರಾಶಿಕಾ ಅವರಾಗಿದೆ ಅಂತ ಹೇಳ್ಬೋದು. ಲಾಸ್ಟಿಗೆ ಏನಂತಂದರೆ, ಇದರಲ್ಲಿ ಕಾವ್ಯ ಮತ್ತು ಸೂರಜ್ ಅವರು ಉಳಿತಾರಲ್ಲ, ಈ ಟಾಸ್ಕಲ್ಲಿ ಯಾವ ರೀತಿ ಟ್ವಿಸ್ಟ್ ಕೊಡ್ತಾರೆ ಅಂದರೆ ಬಿಗ್ ಬಾಸ್ ಅವರು ಇಬ್ಬರು ಆಗ್ತಾರೆ ಅಂತ ನನಗೆ ಅನಿಸಿದ ಪ್ರಕಾರ ಅನಿಸಿತ್ತು. ಯಾಕೆ ಹೋದ್ವಾರನೇ ಅನಿಸಿದ್ರಲ್ಲ, ಅಭಿ ಅವರು ಮತ್ತು ಸ್ಪಂದನ ಅವರು ಆಗಿದ್ರಲ್ಲ ಕ್ಯಾಪ್ಟನ್ಸಿ ಓಟದಲ್ಲಿ ಗೆದ್ದುಬಿಟ್ಟು. ಹಾಗಾಗಿ ಈ ವಾರನೂ ಇಬ್ಬರೇನೋ ಆಗ್ತಾರೇನೋ ಅಂತ ನನಗನ್ಸಿದ ಪ್ರಕಾರ ಇತ್ತು. ಆದರೆ ಬಿಗ್ ಬಾಸ್ ಅವರು ಬೇರೆ ರೀತಿಯೇ ಟ್ವಿಸ್ಟ್ ಕೊಟ್ರು ಅಂತ ಹೇಳ್ಬೋದು. ಇದರಲ್ಲಿ ಕಾವ್ಯ ಮತ್ತು ಸೂರಜ್ ಅವರು ಇದಾರಲ್ಲ, ಅವ್ರಿಗೆ ಮನೆಯವ್ರು ಎಲ್ಲರೂ ಓಟ್ ಮಾಡ್ಬೇಕಂದ್ರೆ ಅವರು ಬೇಕಾದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡು, ಅಂದರೆ ಅತಿ ಹೆಚ್ಚು ಓಟ್ ಯಾರಿಗೆ ಬರುತ್ತೆ ಅವರು ಈ ಮನೆ ಕ್ಯಾಪ್ಟನ್ ಆಗ್ತಾರೆ ಅಂತಂದು ಹೇಳ್ತಾ ಹೋಗ್ಬೋದು. ಮತ್ತು ಅದೇ ರೀತಿ ಎಲ್ಲರೂ ಬಂದರಲ್ಲಿ ಯಾರ್ಯಾರು ಓಟ್ ಯಾರ್ಯಾರಿಗೆ ಮಾಡಿದಾರೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಫಸ್ಟಿಗೆ ಬಂದರೆ ರಾಶಿಕಾ ಮತ್ತು ಅಶ್ವಿನಿ ಅವರು, ಮಾಳು ಅವರು ಎಲ್ಲರೂ ಸೂರಜ್ ಅಂತ ತೊಗೊತಾರೆ. ಬಾಕಿದವರೆಲ್ಲರೂ ಆಲ್ಮೋಸ್ಟ್ ಅಲ್ಲಿ ಕಾವ್ಯಗೆ ತೊಗೊತಾರೆ ಅಂತ ಹೇಳ್ಬೋದು. ರಜತ್ ಆಯಿತು, ಚೈತ್ರಕ್ಕ ಆಯಿತು, ಗಿಲ್ಲಿ ಆಯಿತು, ರಘು ಆಯಿತು, ಎಲ್ಲರೂ ಕೂಡ ಕಾವ್ಯ ಅವ್ರಿಗೆ ತೊಗೊತಾರೆ ಅಂತ ಹೇಳ್ಬೋದು. ಈ ವಾರದ ಮತ್ತು ಕ್ಯಾಪ್ಟನ್ ಮಾತ್ರ ಕಾವ್ಯ ಆಗಿದ್ದಾರೆ ಅಂತ ಹೇಳ್ಬೋದು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರಾದರೂ ಹೊಸೊಬ್ರು ಚಾನಲ್ ನೋಡ್ತಾ ಇದ್ದರೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡ್ತಾ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.